ನಮಸ್ಕಾರ ಸ್ನೇಹಿತರೆ, ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಅನ್ನು ಬಳಸಿ. ಸ್ನೇಹಿತರೆ, ಒಂದು ದಿನ ಶಾಲೆಯಲ್ಲಿ ಟೀಚರ್ ವೈಟ್ ಬೋರ್ಡ್ ಮೇಲೆ ಕಪ್ಪು ಗೆರೆಯನ್ನು ಅಡ್ಡಲಾಗಿ ಎಳಿತಾರೆ. ಹೀಗೆ ಎಳೆದಿದ್ದೇ ತಡ ಅದನ್ನೇ ನೋಡ್ತಾ ವಿದ್ಯಾರ್ಥಿಗಳು ಮೂಕ ವಿಸ್ಮಿತರಾಗಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆ ಆಶ್ಚರ್ಯದಿಂದ ನೋಡ್ತಾ ಇದ್ದವರನ್ನ ನೋಡಿದ ಟೀಚರ್ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳ್ತಾರೆ, ಮಕ್ಕಳೇ, ನಾನು ಈ ಬೋರ್ಡ್ ಮೇಲೆ ಕಪ್ಪು ಗೆರೆಯನ್ನು ಎಳೆದಿದ್ದೇನೆ. ನೀವು ಈ ಗೆರೆಯನ್ನು ಮುಟ್ಟದೆ, ಇದನ್ನು ಟಚ್ ಮಾಡದೆ ಈ ಗೆರೆಯನ್ನು ಚಿಕ್ಕದು ಮಾಡಬೇಕು. ಹೇಳಿ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಯಾರಾದರೂ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯಬಲ್ಲಿರಾ? ಅಂತಹ ಕಲೆ ನಿಮ್ಮಲ್ಲಿ ಯಾರಿಗಾದರೂ ಇದೆಯಾ ಅಂತ ಗುರುಗಳು ಕೇಳಿದರು. ಆಗ ಎಲ್ಲ ವಿದ್ಯಾರ್ಥಿಗಳು ಮೂಕ ವಿಸ್ಮಿತರಾಗಿ ಆ ಗೆರೆಯನ್ನೇ ನೋಡುತ್ತಾ ಆಶ್ಚರ್ಯದಿಂದ ಯೋಚನೆಯಲ್ಲಿ ಮಗ್ನನಾಗ್ತಾರೆ. ಕೆಲವು ನಿಮಿಷಗಳ ನಂತರ ಒಬ್ಬ ವಿದ್ಯಾರ್ಥಿ ಎದ್ದು ನಿಲ್ಲುತ್ತಾನೆ. ಗುರುಗಳೇ, ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ನನ್ನಲ್ಲಿ ಆ ಕಲೆ ಇದೆ ಎಂದು ನೀವು ನೋಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಬಾ, ಹಾಗಾದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸಿ ನೋಡೋಣ ಅಂತಾರೆ. ಅದಕ್ಕೆ ಆ ವಿದ್ಯಾರ್ಥಿ ಗುರುಗಳ ಬಳಿ ಹತ್ರ ಬರ್ತಾನೆ. ಅವರ ಕೈಯಲ್ಲಿ ಇರುವ ಚಾಕ್ ಪೀಸನ್ನು ತಗೊಳ್ತಾನೆ. ಆ ಕಪ್ಪು ಗೆರೆಯನ್ನ ಗುರುಗಳು ಎಳೆದಿರ್ತಾರಲ್ಲ, ಅದರ ಮೇಲೇನೆ ಒಂದು ದೊಡ್ಡ ಗೆರೆಯನ್ನು ಎಳಿತಾನೆ. ಅಷ್ಟೇ, ಗುರುಗಳು ಸಂತೋಷದಿಂದ ಆ ಹುಡುಗನನ್ನು ತಬ್ಬಿಕೊಂಡು ಬಿಡ್ತಾರೆ. ವಿದ್ಯಾರ್ಥಿಗಳು ತಡ ಮಾಡದೆ ಟೀಚರನ್ನು ಕೇಳ್ತಾರೆ, ಗುರುಗಳೇ, ಒಂದು ಕಪ್ಪು ಗೆರೆಯನ್ನ ಅದನ್ನು ಮುಟ್ಟದೆ ಚಿಕ್ಕದು ಮಾಡಬಹುದಲ್ಲ ಎಂದು ತೋರಿಸಿಕೊಟ್ರಿ. ಇದಕ್ಕೆ ನಾವು ತುಂಬ ಕೃತಜ್ಞರು. ನಮಗೆ ತುಂಬಾ ಸಂತೋಷ ಆಯಿತು. ಆದರೆ ಇದರ ನಿಜವಾದ ಉದ್ದೇಶ, ನಿಜವಾದ ಅರ್ಥ ನಮಗೆ ತಿಳಿಯಲಿಲ್ಲ ಅಂತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನೋಡಿ ಡಿಯರ್ ಸ್ಟೂಡೆಂಟ್ಸ್, ನಾವು ಒಬ್ಬರ ವಿರುದ್ಧ ಹೋರಾಡಬೇಕಂದ್ರೆ ಅವರನ್ನು ಮುಟ್ಟಬೇಕು ಅಂತ ಏನೂ ಇಲ್ಲ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಸೋಲಿಸಬೇಕಂದ್ರೆ ಅವನನ್ನು ಹೊಡೆದು ಓಡಿಸಬೇಕು ಅಂತಲ್ಲ, ಅವನನ್ನು ಕೆಳಗೆ ಉರುಳಿಸಬೇಕು ಅಂತಲ್ಲ. ಅವನನ್ನು ಮುಟ್ಟದೆಯೂ ಕೂಡ ನಾವು ಅವನನ್ನು ಸೋಲಿಸಬಹುದು. ಹೇಗೆ ಗೊತ್ತಾ? ನಮ್ಮ ಶ್ರಮದಿಂದ, ನಮ್ಮ ಕಷ್ಟದಿಂದ, ನಾವು ಹಾಕೋ ಎಫರ್ಟ್ಸ್ನಿಂದ. ನಾವು ನಮ್ಮ ಗುರಿಯನ್ನು ತಲುಪಿದ ಮೇಲೆ ತಾನಾಗಿಯೇ ಅವರು ನಮಗಿಂತ ಕೆಳಗೆ ಹೋಗಿಬಿಡುತ್ತಾರೆ. ನಾವಾಗಿಯೇ ನಾವು ಮೇಲೆ ಹೋಗ್ಬಿಡ್ತೀವಿ. ಇಂತಹ ಒಳ್ಳೆ ಕಥೆಯನ್ನು ಹೇಳಿದ ಗುರುಗಳಿಗೆ ವಿದ್ಯಾರ್ಥಿಗಳು ಚಪ್ಪಾಳೆ ಹೊಡಿತಾರೆ. ಡಿಯರ್ ಸ್ಟೂಡೆಂಟ್ಸ್, ಇಂತಹ ಮತ್ತಷ್ಟು ಮೋಟಿವೇಶನ್ ವಿಡಿಯೋಗಳಿಗೋಸ್ಕರ ಇನ್ಸ್ಪೈರಿಂಗ್ ಸ್ಟೋರೀಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.